ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ಸೂರ್ಯ ಎಷ್ಟು ಚೆನ್ನಾಗಿ ಉದಯಿಸ್ತಾ ಇದ್ದಾನೆ ಅಂತ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಬೆಳಿಗ್ಗೆ ಎದ್ದು ಕಸ ಗುಡಿಸಿ ರಂಗೋಲಿ ಹಾಕಿ ಮುಂದೆ ಕೆಲಸ ಮಾಡೋದಕ್ಕೆಲ್ಲ ನೋಡಿ, ರಂಗೋಲಿ ತುಂಬ ಚೆನ್ನಾಗಿದೆ ಅಂದ್ಕೊತೀನಿ. ತುಳಸಿ ಗಿಡದ್ದು ದೀಪ ಹಾಕಿ ಈ ಥರ ಬಿಟ್ಟಿದ್ದೀನಿ. ಹಾಗೆ ನಮ್ಮ ಮನೆ ಮುಂದೆ ಹೂಗಳಾಗಿದ್ದಾವೆ, ಹೂಗಳೆಲ್ಲ ತೋರಿಸ್ತೀನಿ ಬನ್ನಿ. ನೋಡಿ, ಮಲ್ಲಿಗೆ ಹೂವು, ನಿತ್ಯ ಪುಷ್ಪ, ಅಮರ್ ಲಿಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮೊಗ್ಗಾಗಿದ್ದಾವೆ. ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತವೆ. ದಾಸವಾಳ ಅಷ್ಟೇ, ಹೂಗಳು ಬಿಡ್ತಾನೇ ಇರ್ತವೆ. ಮನೆ ಮುಂದೆ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತವೆ. ಇದು ನೋಡಿ, ಗರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಎಲ್ಲ ಗ್ರೀನಿಶ್ ಆಗಿರ್ತವೆ, ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇರ್ತವೆ. ಶೋ ಪ್ಲ್ಯಾಂಟ್ಗಳು ಮನೆ ಮುಂದೆನೇ ಹಾಕಿದ್ದೀನಿ. ಅವೆಲ್ಲ ಬೆಳಿಗ್ಗೆ ಚೆನ್ನಾಗಿ ಕಾಣಿಸ್ತಾ ಇರ್ತವೆ, ನೋಡೋಕ್ಕೆ ಗ್ರೀನಿಶ್ ಆಗಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತೆ. ನೆಕ್ಸ್ಟು ಈ ಗಣೇಶ ಹೂವು ನೋಡಿ, ಎಷ್ಟು ವೈಟ್ ಕಲರಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ನೀವು ಏನಂತ ಕರಿತೀರಿ ಅಂತ ಕಮೆಂಟ್ ಮಾಡಿ. ಇದು ಪಿಂಕ್ ಕಲರ್ಗೆ ಟರ್ನ್ ಓವರ್ ಆಗುತ್ತೆ, ವೈಟ್ ಇದ್ದಿದ್ದು. ಇದು ನೋಡಿ, ಆರೆಂಜ್ ಫ್ಲವರ್ ಹಾಕ್ತಾನೆ ಇದ್ದಾವೆ, ಬಿಟ್ಟೋಳಿದ್ದಾವೆ. ಇನ್ನು ಇದು ಕಲರ್ ಇದ್ದಾವೆ. ನಾನು ಇದೊಂದೇ ಹಾಕಿರೋದು, ಕಡ್ಡಿಲನ್ನ ಇಟ್ಟಿದ್ದೆ. ಚೆನ್ನಾಗಿ ಗ್ರೋತ್ ಆಗಿ ಹೂಗಳು ಆಗ್ತಾ ಇರ್ತವೆ. ಇದು ಪುಟ್ಟು ಪಕ್ಷಿಗೆ ತುಂಬ ಇಷ್ಟ. ಹೂವಿನ ರಸ ಎಲ್ಲ ಹೀರ್ಕೊಂಡು ಹೋಗುತ್ತೆ. ನೋಡಿ, ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿದೆ. ಇದು ಅಷ್ಟು ಜಿಲೇನಿ ಒಳಗೆ ಎಷ್ಟು ಚೆನ್ನಾಗಿದೆ ನೋಡಿ. ಇದು ಅಮರ್ ಲಿಲ್ಲಿ ಒಳಗೆ ಇದೊಂಥರ ಕಲರು, ರೆಡ್ ಒಂದು ತೋರಿಸಿದ್ನಲ್ಲ ಅದೊಂದು, ಇದೊಂದು ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ಇಷ್ಟು ಬೋಗನ್ ವಿಲಿಯದಲ್ಲಂತೂ ಯಾವಾಗಲೂ ಫ್ಲವರಿಂಗ್ ಆಗ್ತಾನೇ ಇರ್ತವೆ. ಎಷ್ಟು ಚೆನ್ನಾಗಿದೆ ನೋಡಿ. ಬ್ರಾಂಚಸ್ಗಳು ಕಟ್ ಮಾಡಿದೆಯಲ್ಲ, ಚೆನ್ನಾಗಿ ಗ್ರೋತ್ ಆಗಿದೆ. ಫ್ಲವರಿಂಗ್ ಅಂತೂ ತುಂಬ ಹಾಕ್ತಾನೆ ಇದ್ದಾವೆ ನೋಡಿ. ಎಲ್ಲ ಬ್ರಾಂಚಲ್ಲೂ ಮಗುಗಳು, ಹೂಗಳು ಹಾಕ್ತಾನೆ ಇರ್ತವೆ. ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಾ ಇರ್ತದೆ. ಗ್ರೀನಿಶ್ ಆಗಿ ಫ್ಲವರಿಂಗ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಬದನೆ ಗಿಡದಲ್ಲಿ ಬದನೆಕಾಯಿ ಇದ್ದಾವೆ, ಅವು ಹಾರ್ವೆಸ್ಟ್ ಮಾಡ್ಕೊಂಬಿಡ್ತೀನಿ. ಆಮೇಲೆ ಬಲ್ತೋಗ್ಬಿಟ್ರೆ ಚೆನ್ನಾಗಿರಲ್ಲ. ಎಳೆದಿದ್ದಾಗೆ ಹಾರ್ವೆಸ್ಟ್ ಮಾಡ್ಕೊಂಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇಲ್ಲಿ ಗುಂಡು ಬದನೆಕಾಯಿ ಇದೆ, ಅದು ಹಾರ್ವೆಸ್ಟ್ ಮಾಡ್ಕೊಂಬಿಡ್ತೀನಿ. ಎರಡಿದ್ದಾವೆ, ಅದು ಇನ್ನೊಂದು ಚಿಕ್ಕದು ಬಿಡ್ತೀನಿ, ಇದೊಂದು ಕಿತ್ಕೊತೀನಿ. ಇನ್ನೊಂದು ಬದನೆ ಗಿಡದಲ್ಲಿ ಇಲ್ಲೂ ಒಂದು ಕಾಯಿ ಆಗಿದೆ, ಅದು ಹಾರ್ವೆಸ್ಟ್ ಮಾಡ್ಕೊಂಬಿಡ್ತೀನಿ. ನೋಡಿ, ಪಾಲಕ್ಕು ಸೀಡ್ಸ್ ಆಗಿದೆ, ಅದೆಲ್ಲ ಒಣಗಿದ್ಮೇಲೆ ಕಿತ್ಕೊಂಡು ಅದನ್ನು ಅಲ್ಲೇ ಚೆಲ್ಲಿದ್ರೆ ಪಾಲಕ್ ಸೊಪ್ಪು ಗಿಡ ಆಗುತ್ತೆ. ನೋಡಿ, ಇದು ಬದನೆಕಾಯಿ ಹಾರ್ವೆಸ್ಟ್ ಮಾಡ್ಕೊಂಬಿಡ್ತೀನಿ. ತುಂಬ ಗಟ್ಟಿನೇ ಇದೆ ಕೀಳೋಕ್ಕೆ. ನೋಡಿ, ಒಟ್ಟು ಟೋಟಲ್ 4 ಬದನೆಕಾಯಿ ಆಗಿದ್ದಾವೆ. 2 ಉದ್ದು ಬದನೆಕಾಯಿ, 2 ಗುಂಡು ಬದನೆಕಾಯಿ. ನೆಕ್ಸ್ಟು ಇದು ನೋಡಿ, ಪಿಂಕ್ ಕಲರ್ ದಾಸವಾಳ ಹೂವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಕಲರ್ಫುಲ್ಲಾಗೆ ತುಂಬ ಚೆನ್ನಾಗಿದೆ. ಇದು ತುಂಬೆ ಹೂವು, ಶ್ರೀಗಂಧದ ಗಿಡನೂ ಇದೆ. ಇದು ನೋಡಿ, ಇದೊಂದು ಫ್ಲವರ್ ಆಗಿದೆ ಪಿಂಕ್ ಕಲರು. ದಾಸವಾಳ ಗಿಡದಲ್ಲಿ ಮೊಗ್ಗುಗಳು, ಹೂಗಳು ಇದ್ದಾವೆ ನೋಡಿ. ಇದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಸರಸ್ವತಿ ಕಲರು. ಇಲ್ಲೊಂದು ಹೂವು ಆಗಿದೆ. ಇದು ನೋಡಿ ಎಷ್ಟು ಚೆನ್ನಾಗಿ ಫ್ಲವರಿಂಗ್ ಆಗಿದೆ. ಈ ಗಿಡದ ಹೆಸರೇ ಮರ್ತೋಗ್ಬಿಡ್ತೀನಿ ನಾನು. ಇದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ಕಣಗಿಲೆ ಹೂವು ವೈಟದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನೆಕ್ಸ್ಟ್ ಪಿಂಕ್ ಕಲರಲ್ಲಷ್ಟು ಹೂಗಳು ಹಾಕ್ತಾನೆ ಇರ್ತವೆ. ಟೊಮೊಟೊ ಗಿಡದಲ್ಲೂ ಅಷ್ಟು ಹೂಗಳಾಗಿದ್ದಾವೆ. ನೆಕ್ಸ್ಟ್ ರೆಡ್ ಕಲರ್ ಫ್ಲವರಿಂಗ್ ಮೊಗ್ಗು ತೋರಿಸಿದ್ದೆ ನಿಮಗೆ. ಇದು ಮೊಗ್ಗು ಹರಡಿದ್ಮೇಲೆ ವಿಡಿಯೋ ಮಾಡಿದ್ದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಮರ್ ಲಿಲ್ಲಿ ಅಂತ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಗಿಡದಲ್ಲಿ ಈ ಥರ ಮನೆ ಮುಂದೆ ಹೂಗಳಾಗಿದ್ರೆ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತದೆ. ಇದು ನೋಡಿ, ಯೆಲ್ಲೋ ಕಲರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹೂವು. ಇದೇನು ಹೂವು ಅಂತ ನೀವು ಕಮೆಂಟ್ ಮಾಡಿ ನಿಮ್ಗೆ ಗೊತ್ತಿದ್ದರೆ. ಇದು ಅಷ್ಟೇ ಪರ್ಪಲ್ ಹೂವು ಆಗಿ ನೆಕ್ಸ್ಟು ಸೀಡ್ಸು ಗ್ರೋತ್ ಆಗಿದೆ. ತುಂಬ ಚೆನ್ನಾಗಿದೆ ಇದನ್ನು ನೋಡಿ. ಸೀಡ್ಸು ಎಳ್ಳೆ ಹಸಿರು ಮೆಣಸಿನ್ಕಾಯಿ ಥರ ಇದು ತುಂಬ ಚೆನ್ನಾಗಿದೆ.
ನೋಡಿ ಎಷ್ಟು ಉದ್ದ ಬೆಳ್ಕೊಂಡು ಹೋಗಿದೆ ಅಂತ. ಇಲ್ಲೂ ಗ್ರೀನ್ ಕಲರು ಸೀಡ್ಸ್ ಆಗಿದೆ, ಇಲ್ಲಿವರೆಗೂ ಹೋಗಿದೆ ಬೆಳ್ಕೊಂಡು. ನೋಡಿ ಇಲ್ಲೊಂದು ಬ್ರಾಂಚಸ್ ಬಂದಿದೆ ನೋಡಿ, ಇಲ್ಲೂ ಒಂದು ಹೋಗಿದೆ. ನೋಡಿ ನಮ್ಮ ಮನೆ ಮುಂದೆ ಆಲೂಗೆಡ್ಡೆ ಗಿಡ ಹಾಕಿದ್ದಾರೆ, ಅದಕ್ಕೆ ನೀರು ಬಿಟ್ಟಿದ್ದಾರೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ, ಗ್ರೀನಿಶ್ಶಾಗಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಯಾರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಪ್ಲೀಸ್.